ಮಸಾಲ ದೋಸೆ ನೋಡಿ ಯಾವ ರೀತಿಯಾಗಿದೆ. ಈ ಥರ ಮಸಾಲ ದೋಸೆ ಲೈಫಲ್ಲಿ ಯಾರೂ ತಿಂದಿರಲ್ಲ. ಚಂದು ಅಂತೂ ತಿಂದೇ ಇರಲ್ಲ. ನೆಕ್ಸ್ಟ್ ಲೆವೆಲ್. ಇದೇ ಬೇಡ, ಬರೀ ದೋಸೆನೇ ಸಾಕು. ಏನಾಕಿದ್ದು ದೋಸೆಗೆ ಬಿಡಿ ಅಲ್ಲೂ ಅಲ್ಲಿ ಬಿಡಿ. ಸೀರಿಯಲ್ ಯಾಕೆ ಮಾಡಲ್ವಾ ನೀವು, ನೆಕ್ಸ್ಟು ಬಿಟ್ಬಿಡ್ತೀರಾ ಅಂತ ಕೇಳಿದ್ದೀರಾ. ಅಂದರೆ ಯಾವಾಗ ಐ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಕೇಳಿದ್ರಿ ಒಬ್ಬರು. ಪ್ಲೀಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಫೈನಲ್ ಆಗಿ ನಾವು ಹೊಸ ಮನೆಗೆ ಬಂದ್ವಿ. ಹಾಲು ಉಗ್ಸಿದ್ದು ಮತ್ತು ನಾವು ಶಿಫ್ಟ್ ಮಾಡಿದ್ದು ಅದು ಯಾವುದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಆ್ಯಂಡ್ ಹಾಲು ಉಗ್ಸೋ ಟೈಮಲ್ಲೂ ಅಷ್ಟೇ ತುಂಬ ಗಿಜಿ ಇದ್ದಿದ್ದರಿಂದ ನಂಗೆ ಫೋನ್ ಹಿಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಯಾವ ಕ್ಲಿಪ್ಸ್ನೂ ತೊಗೊಳೋದಕ್ಕಾಗಲಿಲ್ಲ. ಸೊ ಹೊಸ ಮನೇಲಿ ಹೊಸ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬಾಣಂತನದಲ್ಲಿದ್ದಾಗ ನನ್ನ ಫುಲ್ ರುಟೀನೇ ಚೇಂಜ್ ಆಗೋಗಿತ್ತು. ನೈಟ್ ಲೇಟಾಗಿ ಮಲ್ಕೊಳ್ಳೋದು, ಲೇಟಾಗಿ ಎದ್ದೇಳೋದು, ಏನು ಕೆಲಸನೇ ಇರ್ತಿರ್ಲಿಲ್ಲ, ಸುಮ್ಮನೆ ಇರೋದು ಆ ರೀತಿ. ಬಟ್ ನಮ್ಮ ಮನೆಗೆ ಬಂದಮೇಲೆ ಈಗ ಕೆಲಸ ಎಲ್ಲ ನಾನೇ ಮಾಡಬೇಕು, ಮತ್ತು ಪಾಪುನ ನೋಡ್ಕೋಬೇಕು. ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದೇಳಲೇಬೇಕು, ನೈಟು ಆದಷ್ಟು ಬೇಗ ಮಲ್ಕೊಳ್ಳೇಬೇಕು, ಹಂಗಾಗಿದೆ. ಸೊ ಆ್ಯಂಡ್ ವೆಯ್ಟ್ ಗೇನು ಕೂಡ ಆಗಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾರ್ಮಲಾಗಿ ಇದು ನಾನು ಮೊದಲು ಕುಡಿತಾ ಇದ್ದೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ಗೆ ಒಂದು ಸ್ವಲ್ಪ ಶುಂಠಿ, ಒಂದು 4 ಮೆಣಸು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಪುದೀನ ಹಾಕಿ ರುಬ್ಬಿ ಕುಡಿತಾಯಿದ್ದೆ. ಅದನ್ನೇ ಸ್ಟಾರ್ಟ್ ಮಾಡಿದೆ. ಮತ್ತು ಚಂದು ಕೂಡ ನನಗೂ ಕೊಡು, ನೀನು ಮಾತ್ರ ಕುಡಿತಿದ್ಯಾ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೊಂದು ಗ್ಲಾಸ್ನ ಕೊಟ್ಟಿದ್ದೆ. ಅದಾದಮೇಲೆ ಇವತ್ತು ಬೆಳಗಿನ ತಿಂಡಿಗೆ ದೋಸೆ ಮತ್ತು ಚಟ್ನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು, ದೋಸೆಗೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಮಸಾಲಾನ ರುಬ್ಬಿ ಹಾಕ್ತಾಯಿದ್ದೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಮತ್ತು ಜೀರಿಗೆ, ಸ್ವಲ್ಪ ಒಂದು 2-3 ಬೆಳ್ಳುಳ್ಳಿ ಅಷ್ಟೇ. ಅದನ್ನು ಹಾಕಿ ಸ್ವಲ್ಪ ರುಬ್ಕೊಂಡು ದೋಸೆ ಹಿಟ್ಟನ್ನು ನಾವು ನಾರ್ಮಲಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನನ್ನ ಮಗ ಎದ್ದಿದ್ದಾನ ಅಂತ ನೋಡೋಕೆ ಹೋದೆ, ಅವನು ಎದ್ದು ಆಲ್ರೆಡಿ ಕೂತಿದ್ದ. ಬಟ್ ಸುಮ್ಮನೆ ಇದ್ದ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೆಲಸ ಮಾಡೋದಕ್ಕೆ ಬಂದೆ. ಅವನಿಗೆ ತಿಂಡಿ ತಿನ್ಸೋಷ್ಟ್ರೊಳಗಡೆ ನನಗೆ 2 ಅವರ್ ಬೇಕು. ಅವನ್ನ ಎತ್ಕೊಂಡು ಆ ಕಡೆ ಈ ಕಡೆ ಆಟ ಆಡಿಸ್ಕೊಂಡು ತಿನ್ಸೋಷ್ಟ್ರೊಳಗಡೆ ಟೈಮ್ ಮುಗ್ದೋಗ್ಬಿಡುತ್ತೆ. 11-12 ಗಂಟೆ ಆಗುತ್ತೆ. ಆಮೇಲೆ ನಾವು ತಿಂಡಿ ತಿನ್ನೋದು ಲೇಟಾಗಿಬಿಡುತ್ತೆ. ಸೊ ಅವ್ನು ನಾನಿದ್ದಾಗಲೇ ಎದ್ದೇಳ್ತಾನಲ್ಲ, ಹಂಗಾಗಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಅವನು ಆಲ್ರೆಡಿ ಎದ್ದು ಅಳ್ತಾ ಇದ್ದ, ಆವಾಗಲೇ ಸುಮ್ಮನೆ ಇದ್ದ. ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಸರಿ ಅಂತೇಳ್ಬಿಟ್ಟು ಅವನ್ನ ಎತ್ಕೊಂಡು ಟ್ರೈ ಮಾಡೋದಕ್ಕೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಚಂದುನೇ ಎದ್ದು ಅವನ್ನ ಸ್ವಲ್ಪ ಎತ್ಕೊಂಡ್ರು. ಸೊ ಅವನು ಊಟ ಕೂಡ ರೆಡಿಯಾಗಿತ್ತು. ಅವನಿಗೆ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡೋಣ, ಹಂಗೆ ತಿನ್ಸ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅವನಿಗೆ ಸ್ವಲ್ಪ ತಿನ್ನಿಸ್ಕೊಂಡು ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋದಕ್ಕೆ. ಆಲೂಗಡ್ಡೆ ಫಸ್ಟ್ನ ಬೇಯಿಸ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಹಾಕ್ಕೊಂಡೆ. ಸೊ ಒಗ್ಗರಣೆಗೆ ಹಾಕೋದು ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಅದು ಗ್ರಾಮ್ ದಾಲು ಮತ್ತು ಉರಿದ ದಾಲ್ ಹಾಕಿ, ಮತ್ತು ಈರುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ, ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ, ಅದಾದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿದ್ದು ಅದು ಆಲ್ರೆಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹೊತ್ತಿದ್ರೆ ಸಾಕು. ಅದಾದಮೇಲೆ ಇದು ಚಟ್ನಿಗೆ ಅಂತ ರೆಡಿ ಮಾಡ್ಕೊತಾಯಿದ್ದೆ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಒಂದು 2-3 ಬೆಳ್ಳುಳ್ಳಿ ಅಷ್ಟೇ. ಇದನ್ನು ರೆಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಅದನ್ನು ಒಗ್ಗರಣೆ ಹಾಕಿದ್ರೆ ಚಟ್ನಿ ಕೂಡ ರೆಡಿಯಾಗಿಬಿಡುತ್ತೆ. ಸೊ ಸ್ವಲ್ಪ ಬೇಗನೆ ಮಾಡ್ಕೊಂಬಿಟ್ಟೆ, ಅವ್ನು ಅಳ್ತಿರ್ತಾನೆ ಅಂಥೇಳಿ. ಅದಾದಮೇಲೆ ದೋಸೆ ಬಿಡೋಣ, ಚಂದನು ಎದ್ದು ಹೋಗಬೇಕಾಗಿತ್ತು ಸ್ಟುಡಿಯೋಗೆ, ಹಾಗಾಗಿ ಅವ್ರಿಗೂ ದೋಸೆ ಬಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ದೋಸೆನ ಬಿಟ್ಟೆ ಫಸ್ಟು. ಅದು ನೋಡಿದ್ರೆ ಫುಲ್ಲು ಕಿತ್ತೋಯ್ತು. ಏನಪ್ಪ ಮಾಡೋದು ಇವಾಗ, ಅವ್ರು ಬೇರೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಈರುಳ್ಳಿನ ಚೆನ್ನಾಗಿ ಸವರ್ಬಿಟ್ಟು ಬಿಟ್ಟೋದಕ್ಕೆ ನೀಟಾಗಿ ಬಂತು. ಸೊ ಅದನ್ನು ತೊಗೊಂಡೋಗಿ ಫಸ್ಟು ಅವ್ರಿಗೆ ತಿಂಡಿನ ಕೊಟ್ಟುಬಿಟ್ಟೆ. ಅವರು ಏನು ಹೇಳ್ತಾರೆ ತಿನ್ಬಿಟ್ಟು ಅಂತ ಕೇಳೋಣ ಬನ್ನಿ. ತಿನ್ನು. ದೋಸೆ ಈ ಕಲರ್ ನೆಕ್ಸ್ಟ್ ಲೆವೆಲ್. ಇದೇ ಬೇಡ, ಬರೀ ದೋಸೆನೇ ಸಾಕು. ಏನಾಕಿದ್ದು ದೋಸೆಗೆ? ದೋಸೆಗೆ ಮಸಾಲ ಹಾಕಿದ್ದೀನಿ. ಈರುಳ್ಳಿ ಚಟ್ನಿ ದೋಸೆ. ಈರುಳ್ಳಿ ಚಟ್ನಿ
ಬನ್ನಿಲ್ಲ ಹೆಂಗೆ ನೋಡಿ. ಬನ್ರಿ. ಅಯ್ಯೋ ನೋಡ್ಬನ್ನಿ ಹಿಂಗೆ ಕಾಣಿಸುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಕಾಣಿಸ್ತೈತಿ. ಅಲ್ಲ ನಿಮ್ ನೋಡಿ, ನಿಮ್ಮ ಹಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬಿಡಿ ಅಲ್ಲು ಅಲ್ಲಿ ಬಿಡಿ. ಸೊ ಇವರು ಅಯ್ಯಮ್ಮ ಅಂತ ನನಗೆ ಹೆಲ್ಪ್ ಮಾಡ್ಕೊಡೋದಕ್ಕೆ ಬರ್ತಾರೆ. ಸೊ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ, ಪಾಪು ಕೈಯೇ ಬಿಡಲ್ಲ, ಅವನು ಯಾವಾಗಲೂ ಎತ್ಕೊಂಡೇ ಇರಬೇಕು. ಹಾಗಾಗಿ ಇವ್ರು ಬರ್ತಾರೆ, ಬಂದು ಹೋಗ್ತಾರೆ. ಬನ್ರಿ. ಸೊ ಮಧ್ಯದಲ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ತಿಂಡಿ ತಿಂದು ಅದಾದಮೇಲೆ ಪಾಪುಗೆ ಫ್ರೂಟ್ಸ್ ಏನೂ ಇರಲಿಲ್ಲ. ಸೊ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಣ, ಮತ್ತು ಪೂಜೆ ಮಾಡೋದಕ್ಕೆ ಹೂವೂ ಬೇಕಾಗಿತ್ತು. ಸೊ ಹೂವು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಾರ್ಟ್ಗೆ ಹೋಗಿದ್ದೆ. ಚಂದು ಇರಲಿಲ್ವಲ್ಲ, ಸ್ಟುಡಿಯೋಗೆ ಹೋಗಿದ್ರಲ್ಲ, ಹಾಗಾಗಿ ನಾನೇ ನಡ್ಕೊಂಡು ಹೋಗಿ ತೊಗೊಂಡು ಬಂದು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಪುನ ಪಕ್ಕದಲ್ಲೇ ಕೂರಿಸ್ಕೋಬೇಕು. ಅವ್ನ ಪಕ್ಕದಲ್ಲಿ ಕೂತ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಇದು ಕೀಳ್ತಾನೆ ಇರ್ತಾನೆ, ಎಳಿತಾನೆ ಇರ್ತಾನೆ. ಅವ್ನ ಕೈಗೆ ಏನಾದರೂ ಕೊಟ್ಟರೆ ಸ್ವಲ್ಪ ಸುಮ್ಮನೆ ಕೂತ್ಕೋತಾನೆ, ಇಲ್ಲ ಅಂತ ಹೇಳಿದ್ರೆ ಕೂತ್ಕೊಳ್ಳಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಂಗಾಗಿ ಬೇಗ ಪೂಜೆ ಮಾಡಿ ಅವನ್ನ ಕೂರಿಸ್ಕೊಂಡು ಪಕ್ಕದಲ್ಲಿ. ಸೊ ಈ ಗಂಟೆ ಶಬ್ದ ಬರ್ತಾಯಿತ್ತಲ್ಲ, ಹಂಗಾಗಿ ನೋಡ್ಕೊಂಡು ಕೂತಿದ್ದೆ ಏನಿದು ಸೌಂಡು ಅಂತ ಅಂದ್ಕೊಂಡು. ಮಧ್ಯಾಹ್ನ ಸ್ವಲ್ಪ ಮ್ಯಾಂಗೋನ ತಿನ್ಸೋಣ ಅಂತ ಹೇಳ್ಬಿಟ್ಟು ಒಂದು ಮ್ಯಾಂಗೋನ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ನೀರಲ್ಲಿ ಹಾಕಿಟ್ಟಿದ್ದೆ 1 ಅವರು. ಅದಾದಮೇಲೆ ಅದನ್ನು ನೀಟಾಗಿ ಹೋಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀಟಾಗಿ, ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅವನಿಗೆ ತಿನ್ಸೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಬಟ್ ಅವನಿಗೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅನಿಸುತ್ತೆ, ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ. ನಿನಗೆ ತಿನ್ಸಕ್ಕೆ ಮಗ್ನೆ ನೋಡು ಮುಟ್ತೀಯ, ಬೇಡ ನೋಡಲಿ, ಇರಿ ನೋಡಿ, ಬೇಡ. ಅಪ್ಪ ಇವ್ನು ಬಿಡ್ತಾರ ನನಗೆ, ಬೇಡ ಮಗ್ನೆ, ಬೇಡ. ಅವನಿಗೆ ಹೊಟ್ಟೆ ಹಶು ಜೊತೆಗೆ ನಿದ್ದೆನೂ ಬರ್ತಾಯಿತ್ತು ಅಂತ ಅನಿಸುತ್ತೆ. ತಿನ್ನಿಸ್ತಿದ್ದಂಗೆ ಮಲ್ಕೊತಾ ಇದ್ದ. ಸೊ ನೀಟಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಅವನ್ನ ಮಲಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ಹಾರಾಕೋದಿತ್ತು, ಅದನ್ನೆಲ್ಲ ಹಾರಾಕಿ ಅದಾದಮೇಲೆ ಸ್ವಲ್ಪ ಪಾತ್ರೆಗಳು ಇತ್ತು, ತೊಳೆದು ಬಿಟ್ಬಿಡೋಣ ಅಂಥೇಳಿ ತೊಳಿತಾ ಇದ್ದೆ. ಯಾಕಂದರೆ ಅಕ್ಕನ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಬರೋದು ಲೇಟ್ ಆದರೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ತೊಳೆದೆ. ಎದಳ ಮೇಕೆ ಹೊರಿಕೊಂಡ್ ಕೂತ್ಕೊಂಡು ಬಂದಿಲ್ಲಿ, ಎದಳ ಮೇಲೆ, ಓಯ್ ಓಯ್ ಎದಳ ಮೇಲೆ, ಸೊಂಟ ಕಟ್ಟಿಲ್ವೇನೋ ಹೊರಿಕತ್ತದಲ್ಲ ನನ್ನ, ಬಿಡ್ತೀನಿ ಹುಡುಗಿಂದಕ್ಕೀಗ. ಎದಳ ಮೇಲೆ, ಎದಳ ಮೇಲೆ, ಹೋಗೋ ಪಾಪು, ನಂದು ಕೊಡು. ಅಲ್ಲಿ ಕೊಡು. ಸೊ ಇನ್ನೇನು ಎಲ್ಲ ಕೆಲಸ ಮುಗೀತಲ್ಲ, ಹೊರಡೋಣ ಅಂತ ಅಂದ್ಕೊಳ್ಳೋ ಅಷ್ಟರೊಳಗಡೆ ಚಂದುಗೇನೋ ಕೆಲಸ ಬಂತು ಅಂತೇಳಿ ಅವರು ಸ್ಟುಡಿಯೋಗೆ ಹೋದರು. ಸೊ ಇನ್ನೇನು ಮಾಡೋದು, ಲೇಟಾಗಿಬಿಡುತ್ತೆ, ಹೋಗ್ತಾ ಟ್ರಾಫಿಕ್ ಬೇರೆ ಇರುತ್ತೆ, ಲೇಟಾಗಿಬಿಡುತ್ತೆ. ಪಾಪುಗೆ ಆಮೇಲೆ ತಿನ್ಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಸರಿನ ಮಾಡಿಕೊಂಡು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಬೇಕು. ಸೊ ತಿನ್ಸಾದ್ಮೇಲೆ ಹೊರಡೋಣ ಅಂತೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಸೊ ಚಂದುನು ಅಷ್ಟರೊಳಗಡೆ ಬಂದರು ಎಲ್ಲ ಕೆಲಸ ಮುಗಿಸ್ಕೊಂಡು. ಒಂದು ವಿಡಿಯೋ ಮಾಡಿದ್ದೀಯಾ? ಇಲ್ಲ, ಒಂದು ಮಾವಿನ ಎಷ್ಟು 30 ರೂಪೀಸ್. ಸೊ ಅವನಿಗೆ ತಿನ್ನಿಸ್ಕೊಂಡು ನಾವೆಲ್ಲರೂ ರೆಡಿಯಾಗಿ ಹೊರಡೋಷ್ಟ್ರೊಳಗಡೆ ನಮಗೆ 9 ಗಂಟೆ ಆಯಿತು. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಯಾವ ವೀಡಿಯೋ ಮಾಡಬೇಕು ಅಂಥೇಳಿ, ನೀವು ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ತುಂಬ ಜನ ಬೇಬಿ ಬಾಯ್ ಸಿಮ್ಟಮ್ಸ್ ವೀಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಓಕೆ, ಖಂಡಿತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಆ್ಯಂಡ್ ಸೀರಿಯಲ್ ಯಾಕೆ ಮಾಡಲ್ವಾ ನೀವು, ನೆಕ್ಸ್ಟು ಬಿಟ್ಬಿಡ್ತೀರಾ ಅಂತ ಕೇಳಿದ್ದೀರಾ. ಸೊ ಸದ್ಯಕ್ಕೆ ಸೀರಿಯಲ್ ಇವಾಗ ಸದ್ಯಕ್ಕೆ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್
ತುಂಬ ಚಿಕ್ಕವನಿದ್ದಾನಲ್ಲ ಪಾಪು, ಸೊ ಅವನ್ನ ಬಿಟ್ಟು ಹೋಗೋದಕ್ಕಾಗಲ್ಲ, ಹಾಗಾಗಿ ಸೊ ಸದ್ಯಕ್ಕೆ ಮಾಡ್ತಿಲ್ಲ, ಮುಂದೆ ಮಾಡಬಹುದು. ಆಮೇಲೆ ಇನ್ನೊಂದು, ನಿಮ್ಮ ಪಾಪು ಯಾವಾಗ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ, ಯಾವಾಗ ಅಂದರೆ ಯಾವಾಗ ಐ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಕೇಳಿದ್ರಿ ಒಬ್ಬರು, ಪ್ಲೀಸ್ ಅಂತ. ಸೊ ಅವನು ಸ್ವಲ್ಪ ಲೇಟಾಗಿ ಅಂತ ಅನಿಸುತ್ತೆ, 4 to 5 months ಟೈಮಲ್ಲಿ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ನನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾ ಇರಲಿಲ್ಲ ಆ ಥರ, ಅಲ್ಲಿವರೆಗೂ ಎಲ್ಲರ ಹತ್ರನೂ ಹೋಗ್ತಾ ಇದ್ದ. ಸೊ ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಆ್ಯಂಡ್ ಪ್ರ್ಯಾಂಕ್ ಆನ್ ಚಂದನ್ ಅಂತ ಹೇಳಿದ್ರ, ಸೊ ಖಂಡಿತವಾಗ್ಲೂ ನನಗೆ ಪ್ರ್ಯಾಂಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಚಂದುಗೆ ಗೊತ್ತಾಗ್ಬಿಡುತ್ತೆ, ಅದು ಹೇಗೋ ಗೊತ್ತಿಲ್ಲ. ನಾನು ಏನಾದರೂ ಪ್ರ್ಯಾಂಕ್ ಮಾಡೋದಕ್ಕೆ ಹೋದಾಗ ಲಾಸ್ಟಲ್ಲಿ ಕಂಡುಹಿಡ್ಬಿಡ್ತಾರೆ, ಇವಳು ಈ ಥರ ಹೇಳಲ್ವಲ್ಲ, ಹಿಂಗೆ ಮಾಡಲ್ವಲ್ಲ, ಹೆಂಗೆ ಎಲ್ಲಾದರೂ ಕ್ಯಾಮ್ರಾ ಇಟ್ಟಿದ್ದಾಳ ಅಂತ ಹೇಳ್ಬಿಟ್ಟು ನೋಡಿಬಿಡ್ತಾರೆ. ಸೊ ಹಾಗಾಗಿ ಈ ಸಲ ಒಳ್ಳೆ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಸೊ ನೋಡೋಣ.